ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಆ ಡಿಸೆಂಬರ್ ತಿಂಗಳ ಹುಣ್ಣಿಮೆ, ಮಾರ್ಗಶಿರ ಮಾಸದ ಹುಣ್ಣಿಮೆ. ಅವತ್ತು ದತ್ತ ಜಯಂತಿ ಅಂತ ನಾವು ಅದನ್ನ ಎಲ್ಲ ಕಡೆ ಆಚರಣೆ ಮಾಡ್ತೀವಿ. ದತ್ತಾತ್ರೇಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರ ಹೆಸರನ್ನ ನೀವು ಕೇಳೇ ಇದ್ದೀರಾ. ಹೆಸರೇ ಹೇಳೋ ಹಾಗೆ ಅವರು ಆತ್ರೇಯರು, ಅಂದ್ರೆ ಅತ್ರಿ ಮಹರ್ಷಿಯ ಮಗ. ಅತ್ರಿ ಮತ್ತು ಅನಸೂಯರಿಗೆ ಜನ್ಮ ತಾಳದಂತ, ಅವರ ಮೂಲಕ ಜನ್ಮ ತಾಳದಂತ ಒಂದು ಗುರು ತತ್ವ ದತ್ತಾತ್ರೇಯ. ಅವರು ಚಿತ್ರನ ನೀವು ನೋಡಿದ್ರೆ ಅವರಿಗೆ 3 ಮುಖಗಳನ್ನ ತೋರಿಸಿರ್ತಾರೆ. ಅದು ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನ ಸೂಚಿಸುತ್ತೆ. ಪ್ರತಿಯೊಬ್ಬರಲ್ಲಿ ಕೂಡ ಆ 3 ಗುಣಗಳಿದ್ದಾವೆ: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಆ 3 ಸಮಾನವಾಗಿ ಬೆಳೆದಾಗ ದತ್ತಾತ್ರೇಯರಂತಹ ಒಂದು ಬೆಳವಣಿಗೆ ನಮ್ಮಲ್ಲಿ ಕೂಡ ಆಗತ್ತೆ. ಈ ದತ್ತಾತ್ರೇಯ ಗುರು ತತ್ವವಾಗಿ ನಿಲ್ತಾರೆ. ಅವರೇ ಹೇಳ್ಕೊಳ್ಳೋ ಪ್ರಕಾರ ಸುಮಾರು 24ಕ್ಕೂ ಹೆಚ್ಚು ಗುರುಗಳು ಅವರಿಗಿದ್ದಾರೆ. ಅಂದ್ರೆ ಪ್ರಕೃತಿಯಲ್ಲಿ ದೊರೆತಕ್ಕಂಥ ಪ್ರತಿಯೊಂದರಿಂದನೂ ಕೂಡ ಅವರು ಪಾಠವನ್ನ ಕಲ್ತರು. ಅದನ್ನ ಅವರು ನಮಗೆ ತೋರಿಸ್ಕೊಟ್ರು. ಭೂಮಿಯಿಂದ ಪಾಠ ಕಲಿಬಹುದು, ಗಾಳಿಯಿಂದ ಪಾಠ ಕಲಿಬಹುದು, ಪಕ್ಷಿಗಳಿಂದ ಪಾಠ ಕಲಿಬಹುದು, ಹೀಗೆ ದುಂಬಿಯಿಂದ ಪಾಠ ಕಲಿತಾರೆ. ಸೊ ಹಾಗಾಗಿ ಅವರು ಎಲ್ಲದರಿಂದ ಪಾಠವನ್ನ ಕಲಿಯೋದು ಹೇಗೆ ಅಂತ ಅನ್ನೋದನ್ನ ಅವ್ರ ಜೀವನದಲ್ಲಿ ತೋರಿಸ್ಕೊಟ್ಟಂತ ಒಬ್ಬ ಮಹಾನ್ ಶಕ್ತಿ. ಅವರ ಒಂದು ಜನ್ಮದಿನ ಈ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ನಾವು ಯೋಗ ಪ್ರಾಣವಿದ್ಯಾ ಅಭ್ಯಾಸಿಗಳು ಆ ಸಮಯದಲ್ಲಿ ಎಲ್ಲರೂ ಗುಂಪು ಧ್ಯಾನ ಮಾಡ್ತೀವಿ, ಹುಣ್ಣಿಮೆ ಧ್ಯಾನ. ಸೊ ಈ ಧ್ಯಾನನ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಭಾಗವಹಿಸಿ, ಎಲ್ಲರೂ ನಮ್ಮ ಜೊತೆ ಭಾಗಿಯಾಗಿ ಅದರಲ್ಲಿ ಆ ಒಂದು ಧ್ಯಾನದ ಉಪಯೋಗನ ನೀವೆಲ್ಲರೂ ಪಡ್ಕೊಳ್ಳಿ. ಅವತ್ತಿನ ದಿನ ನಾನು ವಿಶ್ವಶಾಂತಿ ಧ್ಯಾನವನ್ನ ಅಭ್ಯಾಸ ಮಾಡ್ತೀವಿ. ಈ ವಿಶ್ವಶಾಂತಿ ಧ್ಯಾನ ಅಂದ್ರೆ ಏನು ಅಂತ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.